ಶುಭೋದಯ ಸ್ನೇಹಿತರೆ, ನಾನು ಹನುಮಂತು. ಈ ಮಾಡಿ ನೋಡಿ ಚಾನಲ್ಗೆ ಸ್ವಾಗತ. ಪ್ರೀತಿಯ ಮಿತ್ರರೇ, ಇದು ನನ್ನ ಮೊದಲನೇ ರೆಸಿಪಿ. ಇದು ಸಿಂಪಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಎಲ್ಲ ಬ್ಯಾಚುಲರ್ ಸ್ನೇಹಿತರಿಗೂ ಕೂಡ ಹಾಗೂ ಎಲ್ಲರಿಗೂ ಕೂಡ ಹೆಲ್ಪ್ ಆಗೋ ರೀತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನ ಉಪಯೋಗಿಸಿಕೊಂಡು ಅವಲಕ್ಕಿ ಮಾಡೋದನ್ನ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬಾನೇ ಸಿಂಪಲ್ ಆಗಿದೆ. ಸೊ ಪ್ರತಿಯೊಬ್ಬರು ನೀವು ಅವಲಕ್ಕಿ ಮಾಡೋದನ್ನ ನಾರ್ಮಲ್ ಆಗಿ ಮಾಡಿರ್ತಾರೆ, ಬಟ್ ನಾನಿವಾಗ ಡಿಫ್ರೆಂಟ್ ಆಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಇವಾಗ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಏನೇನ್ ತರಕಾರಿಗಳಿದಾವಲ್ಲ ಅವನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಈ ಅಡಿಗೆಯಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳೋದೇನಿದೆಯಲ್ಲ ಅದು ತುಂಬಾನೇ ಕಷ್ಟ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತವೆ ಅಲ್ವಾ ಸ್ನೇಹಿತರೆ? ಆದ್ರೂ ಮಾಡ್ಲೇಬೇಕಲ್ಲ, ಹೆಲ್ತಿ ಆರೋಗ್ಯ ಬೇಕು, ಹೌದು ತಾನೆ? 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಸೊ ನಾನಿವಾಗ ಅವಲಕ್ಕಿ ಮಾಡ್ತಾ ಇರೋದು 2 ಮೆಂಬರ್ಸಿಗೆ ಮಾತ್ರ. ಸೊ ನೀವು ಎಷ್ಟು ಜನ ಇರ್ತಾರೆ ಅನ್ನೋ ಡಿಪೆಂಡ್ ಮೇಲೆ ನೀವು ಮೀಡಿಯಂ ಸೈಜ್ ಈರುಳ್ಳಿನ ಒಂದೊಂದೇ ಹೆಚ್ಚಿಗೆ ಮಾಡ್ಕೊಂತ ಹೋದರೆ ಒಳ್ಳೆಯದು. ಸೊ ನಾನು 2 ಮೆಂಬರ್ಸಿಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ಮೀಡಿಯಂ ಸೈಜ್ ಈರುಳ್ಳಿಯನ್ನು ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ಒಬ್ಬರಿಗೆ 2 ಮೆಣಸಿನಕಾಯಿ, ಮೀಡಿಯಂ ಸೈಜ್ ಇರೋ ಮೆಣಸಿನಕಾಯಿ ಅಂತ ಕನ್ಸಿಡರ್ ಮಾಡಿಕೊಂಡು 4 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚಾಗಬೇಕು ಅಂತ ಹೇಳಿದರೆ ಇನ್ನೂ ಹೆಚ್ಚಾಗಿ ತಗೋಬೋದು. ಸೊ ನಾವು ಖಾರ ಕಡಿಮೆ ತಿಂತಾ ಇದ್ದೀನಿ, ಹಾಗಾಗಿ ಕಡಿಮೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇದೇ ರೀತಿ ಕಟ್ ಮಾಡಿ. ಕಟ್ ಮಾಡಬೇಕಾದ್ರೆ ನಿಮ್ಮ ಬೆರಳು ಕೈ ಹುಷಾರಾಗಿರ್ಬೇಕು ಫ್ರೆಂಡ್ಸ್, ಯಾಕಂದರೆ ಚಾಕು ತುಂಬ ಹರಿತವಾಗಿರ್ತವೆ. ನೀವು ಒಂದ್ಸರಿ ನಿಮ್ಮ ಕೈ ಬೆರಳೇನಾದರೂ ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಇದ್ರ ಸವಾಸನೂ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಟ್ಲಲ್ಲಿ ತಿಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಚಿಕ್ಕದಾಗಿ ಈ ಒಂದು ಮೆಣಸಿಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಈ ರೀತಿ ಅದೇ ಚಾಕುವಿನಿಂದ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಬಟ್ ಕೊತ್ತಂಬರಿ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಈ ಅವಲಕ್ಕಿ ಆಗಲಿ ಚಿತ್ರಾನ್ನ ಆಗಲಿ ಎಲ್ಲ ಐಟಮ್ಸು ಕೂಡ ಆ ಸ್ಮೆಲ್ಲಿದ್ದಾನೆ ಸೂಪರಾಗಿ ಬಂದ್ಬಿಡ್ತಾವೆ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗೆಲ್ಲ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಅವಲಕ್ಕಿ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನಮ್ಮ ಜೊತೆನೂ ಮಾಡಿ ನೋಡಿ ಫ್ರೆಂಡ್ಸ್. ಮೊದಲು ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡು ಈ ತರ ಒಂದು ಪ್ಯಾನ್ ಅನ್ನ ನೀವು ಈ ಸ್ಟವ್ ಮೇಲೆ ಇಡಿ. ಈ ಪ್ಯಾನ್ ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಅದು ಬಿಸಿ ಆದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಬೇಕಾಗುತ್ತೆ. ಸೊ ನಾನು ಕೂಡ ಇಲ್ಲಿ ಎಣ್ಣೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ವೈಟ್ ಆಗಿದೆಯಲ್ಲ ಅಂತ ನೀವು ಕನ್ಫ್ಯೂಸ್ ಆಗೋದು ಬೇಡ. ನಾವು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ. ಹೌದು ಫ್ರೆಂಡ್ಸ್, ನಾವು ರೈತರ ಹತ್ರ ಒಂದು 100-150 ತೆಂಗಿನಕಾಯಿನ ತಗೊಂಡು ಅವನ್ನ ಗಿಟುಗು ಅಂತಾರಲ್ಲ ಫ್ರೆಂಡ್ಸ್, ಒಣಕಾಯಿ ತರ ಮಾಡಿ ಸುಮಾರು ಒಂದು 6 ತಿಂಗಳು ಬಿಟ್ಟು ಅದನ್ನ ಒಣಗಿಸಿ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದು ಈ ತರ ಎಣ್ಣೆ ಮಾಡ್ತೀವಿ. ಇದಕ್ಕೆ ಯಾವುದೇ ಮಿಕ್ಸ್ ಕೂಡ ಯಾವುದೇ ಇರಲ್ಲ. ಸೊ ಹೆಲ್ತಿಗೆ ತುಂಬಾನೇ ಒಳ್ಳೇದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದೀವಿ. ಸೊ ನಿಮ್ಮ ಹತ್ರ ಯಾವ್ದು ಆಯಿಲ್ ಇದೆಯಲ್ಲ ಅದನ್ನ ಯೂಸ್ ಮಾಡಬಹುದು. ಆಯಿಲ್ ಅನ್ನ ಆಲ್ಮೋಸ್ಟ್ ಆಗಿ ಎಲ್ಲಾ ಕಡಿಮೆನೆ ಹಾಕಿ ನೀವು ಮಾಡಿದ್ರೆ ನಿಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಸೊ ಈಗ ಫಸ್ಟ್ ಏನ್ ಮಾಡ್ತೀರಿ ಅಂದ್ರೆ ಶೇಂಗಾ ಕಾಳನ್ನ ತಗೊಳ್ಳಿ. ಶೇಂಗಾ ಕಾಳನ್ನ ತಗೊಂಡು ಆ ಪ್ಯಾನ್ ಒಳಗಡೆ ಹಾಕಿ. ಸೊ ಅದು ಸ್ವಲ್ಪ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ಇದನ್ನ ಹೊರಗಡೆ ತೆಗೆದು ಲಾಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಇದನ್ನ ನಾವು ಸೇರಿಸಬೇಕಾಗುತ್ತೆ. ನೀವು ಸ್ವಲ್ಪ ಗ್ಯಾಸ್ ಸ್ಟವ್ನ ಉರಿಯನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಸೊ ಈ ರೀತಿ ಆದ್ಮೇಲೆ ಇದನ್ನ ಸ್ವಲ್ಪ ತೆಗೆದ್ಬಿಟ್ಟು ಇದನ್ನ ಒಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ನೀವು ಇದನ್ನ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್
ಅದೇ ಟೈಮಲ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಅನ್ನ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿ ಅಲ್ಲಿ ಈ ತರ ಒಂದು ಪಾತ್ರೆಯನ್ನ ತಗೊಂಡು ಬಿಸಿನೀರನ್ನ ಈ ಟೈಮಲ್ಲೇ ಬಾಯ್ಲ್ ಮಾಡಕ್ಕೆ ಇಡಿ. ನೀವು ಶೇಂಗಾವನ್ನ ತೆಗೆದ ಮೇಲೆ ಈ ಸಾಸಿವೆ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಸಾಸಿವೆ ಕಾಳನ್ನ ನೀವು ಅಂದ್ರೆ ಒಂದು ಚಮಚದಷ್ಟು ಸಾಸಿವೆ ಕಾಳನ್ನ ಈ ಎಣ್ಣೆಯಲ್ಲಿ ನೀವು ಈ ರೀತಿ ಹಾಕ್ಬೇಕಾಗುತ್ತೆ. ಸೊ ಎಣ್ಣೆಯಲ್ಲಿ ಹಾಕಿದ ಮೇಲೆ ಅದರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಟೇಬಲ್ ಸ್ಪೂನ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದು ಟೇಬಲ್ ಅಂದ್ರೆ ಮತ್ತೆ ಟೇಬಲ್ ಇರ್ತಕ್ಕಂಥ ಸ್ಪೂನ್ ಮೇಲೆ ಹಾಕ್ಬಿಟ್ರೆ ದೊಡ್ಡ ದೊಡ್ಡ ಇರ್ತವೆ, ಈ ತುಪ್ಪು ಚಮಚ ಅಂತ ಹೇಳ್ತಾರಲ್ಲ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಕಡಲೆ ಬೇಳೆಯನ್ನು ಕೂಡ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ ನಂತರ ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಜೊತೆಗೆ ಫಸ್ಟ್ ಇದೆಲ್ಲ ಹಾಕಿದ ಮೇಲೆ ಫಸ್ಟ್ ಏನ್ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಮೆಣಸಿನಕಾಯಿಯನ್ನ ಹಾಕ್ಬೇಕು. ಯಾಕಂದ್ರೆ ಅದು ಎಷ್ಟೇ ಖಾರ ಇದ್ರೂ ಕೂಡ ಈ ಕಾರ್ಚಿ ಆಗುತ್ತೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಹೋಗ್ಬಿಡುತ್ತೆ. ಫಸ್ಟ್ ಏನ್ ಮಾಡ್ತೀರಾ, ನೀವು ಮೆಣಸಿನಕಾಯಿ ಕಟ್ ಮಾಡಿರ್ತೀರಲ್ಲ ಆ ಮೆಣಸಿನಕಾಯಿಯನ್ನ ಹಾಕಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. 15 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಫ್ರೆಂಡ್ಸ್. ಅದು ಸ್ವಲ್ಪ ಈ ರೀತಿ ಬಾಯ್ಲ್ ಆದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಆ ಟೈಮಲ್ಲಿ ಈರುಳ್ಳಿಯನ್ನ ಈ ರೀತಿ ಹಾಕಿ. ಸೊ ನಾನು ಇದಕ್ಕೆ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಂಬುವನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ಲಾಸ್ಟ್ ಯಾವ ರೀತಿ ಆಡ್ ಮಾಡೋದು ಅಂತ ತೋರಿಸ್ತೀನಿ. ಒಳ್ಳೆ ಮನಸ್ಸಿಂದ ಅಡಿಗೆ ಮಾಡಿದ್ರೆ ಅಡಿಗೆ ಸೂಪರ್ ಆಗಿರುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಒಳ್ಳೆ ಮನಸ್ಸಿದ್ದನೆ ಮಾಡಿ, ನಿಜವಾಗ್ಲೂ ಸೂಪರ್ ಆಗುತ್ತೆ ನೋಡಿ. ಈ ರೀತಿ ಒಂದು 5 ಮಿನಿಟ್ ಈ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಈ ರೀತಿ ಬಾಯ್ಲ್ ಮಾಡಬೇಕಾಗುತ್ತೆ ಈ ರೀತಿ. ಸೊ ಬಿಸಿನೀರು ಕೂಡ ಇವಾಗ ಕಾಯ್ತಾ ಇದ್ದವು ಫ್ರೆಂಡ್ಸ್, ಕಾಯ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಯಾಕಂದ್ರೆ ಅವಲಕ್ಕಿಯನ್ನ ಅದ್ರಾಗ ಹಾಕಿಬಿಟ್ರೆ ಸೂಪರ್ ಆಗಿ ಗರಿಯಾಗಿ ಹೊರಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಒಂದು 50% ಈಗ ಕರೆಕ್ಟ್ ಆಗಿ ಬಾಯ್ಲ್ ಆಗಿದೆ ಇವಾಗ. ಸೊ ಇದು ಒಂದು 70-75% ಆಗೋವರೆಗೂ ಕೂಡ ಬಾಯ್ಲ್ ಆಗಬೇಕು. ಅಂದ್ರೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಷ್ಟೇ. ನೆಕ್ಸ್ಟ್ ಫ್ರೆಂಡ್ಸ್, ಈ ರೀತಿ ಒಂದು 70-75 ಅಷ್ಟು ಬಾಯ್ಲ್ ಆದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಅರಿಶಿನ ಪುಡಿ ಇಲ್ಲ ಅಂತ ಹೇಳಿದ್ರೆ ಯಾವ ಟಿಫನ್ ಕೂಡ ಅಷ್ಟು ಸರಿಯಾಗಿ ಕಲರ್ ಬರಲ್ಲ, ಚೆನ್ನಾಗೂ ಕೂಡ ಆಗಲ್ಲ. ಬಟ್ ಅರಿಶಿನ ಪುಡಿ ಏನಾರ ನೀವು ಜಾಸ್ತಿ ಸೇರಿಸ್ಬಿಟ್ರೆ ಅದು ಒಂಥರ ಕಹಿ ಆಗಿ ನಿಮಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಇಲ್ಲಿ ಈ ರೀತಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇದರ ಜೊತೆಗೆ ಈಗ ಸ್ವಲ್ಪ ಉಪ್ಪನ್ನ ನಾವು ಸೇರಿಸಬೇಕಾಗುತ್ತೆ. ಸೊ ನಾನು ಇವಾಗ ಉಪ್ಪನ್ನ ನಾನು ಕೈಯಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಸ್ಪೂನಲ್ಲಿ ಹಾಕಿದ್ರೆ ಅದು ಒಬ್ಬೊಬ್ಬರಿಗೆ ಹಿಡ್ತಾ ಸಿಗಲ್ಲ. ಸೊ ನನಗೂ ಕೂಡ ಕೈಯಲ್ಲಿ ಹಾಕೋ ರೂಢಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ತಗೊಂಡು ಈ ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ಮಾತ್ರ ಈಗ ಸೇರಿಸ್ತಾ ಇದ್ದೀನಿ. ನೀವು ಉಪ್ಪು ಜಾಸ್ತಿ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಇದೇ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಸೇರಿಸಿ. ಸ್ವಲ್ಪ ಉಪ್ಪನ್ನ ನಾನು ಜಾಸ್ತಿ ಸೇರಿಸ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಅವಲಕ್ಕಿಗೆ ನಾವು ಉಪ್ಪನ್ನ ಹಾಕೋದಿಲ್ಲ, ಹಾಗಾಗಿ ಒಗ್ಗರಣೆಗೆ ಏನ್ ಮಾಡ್ಬಿಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಉಪ್ಪನ್ನ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, ಅವಲಕ್ಕಿಗೆ ಮತ್ತೆ ನೀವು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿಯನ್ನ ಹಾಕಿ ಈ ರೀತಿ ಕೊತ್ತಂಬರಿಯನ್ನ ಹಾಕಿ ಸರಿಯಾಗಿ ಮಿಕ್ಸ್ ಹೊಡೆದ್ ಬಿಡ್ಬೇಕು ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಬೇಕು. ನೀವು ಸ್ವಲ್ಪ ಗ್ಯಾಸ್ ಸ್ಟವ್ ನ ಉರಿಯನ್ನ ಕಡಿಮೆ ಇಟ್ಕೊಳ್ಳಿ. ಈ ರೀತಿ ನಮಗೆ ಕಲರ್ ಬರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಈ ಟೈಮಲ್ಲಿ ಮುಂಚೆ ನೀವು ಬಾಯ್ಲ್ ಮಾಡ್ಕೊಂಡಿದ್ರಲ್ಲ ಶೇಂಗಾವನ್ನ ಇದಕ್ಕೆ ಈ ರೀತಿ ಸೇರಿಸಿ ಒಂದ್ಸರಿ ನೀವು ಮಿಕ್ಸ್ ಮಾಡಿ. ಈ ಟೈಮಲ್ಲಿ ಫುಲ್ ಕಂಪ್ಲೀಟ್ ಆಗಿ ನಿಮ್ಮ ಗ್ಯಾಸ್ ಅನ್ನ ಕಡಿಮೆ ಇಟ್ಕೊಂಡ್ಬಿಡಿ. ಫುಲ್ ಉರಿಯನ್ನ ಕಡಿಮೆ ಇಟ್ಕೊಂಡು ಈ ಟೈಮಲ್ಲಿ ಬಿಸಿನೀರು ಸ್ವಲ್ಪ ಗುಳ್ಳೆ ಬರ್ತಾ ಇದಾವೆ, ಚೆನ್ನಾಗಿ ಕಾಯ್ತಾ ಇದಾವೆ. ಈ ಟೈಮಲ್ಲಿ ಅವಲಕ್ಕಿ ಏನಿದೆ ಅಲ್ಲ ಫ್ರೆಂಡ್ಸ್, ಈ ಅವಲಕ್ಕಿಯನ್ನ ಡೈರೆಕ್ಟ್ ಆಗಿ ಈ ಒಂದು ಬಾಯ್ಲ್ ಆಗಿರ್ತಕ್ಕಂತ ಇದಕ್ಕೆ ಹಾಕಿಬಿಡ್ಬೇಕು. ಹಾಕಿ ಒಂದ್ಸರಿ ಅದನ್ನ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿ. ಸೊ ಅವಲಕ್ಕಿ ಎಷ್ಟು ಹಾಕಿದ್ರು ಅಂತ ಕನ್ಫ್ಯೂಸ್ ಆಗಬೇಡಿ. ಈ ನಾರ್ಮಲ್ ಆಗಿ ನೀರ್ ಕುಡಿತಾರಲ್ಲ ಫ್ರೆಂಡ್ಸ್, ಈ ತರ ಲೋಟ ಇರುತ್ತಲ್ಲ, ಈ ಲೋಟದಲ್ಲಿ ಒಂದು ಲೋಟನ ನಾನು ಹಾಕಿದ್ದೀನಿ. ಯಾಕಂದ್ರೆ ಈ ಒಂದು ಲೋಟದಲ್ಲಿ ಎಲ್ಲರೂ ಸಫಿಶಿಯಂಟ್ ಆಗಿ ತಿನ್ಬಹುದು. ಸೊ ಜಾಸ್ತಿ ಜನ ಇದ್ರೆ ನೀವು ಎಕ್ಸ್ಟ್ರಾ ಇದನ್ನ ಮಾಡ್ಕೋಬಹುದು. ಈಗ ಒಂದು ಲೋಟ ಹಾಕಿದ್ದೇನೆ. ಒಂದು 30 ಸೆಕೆಂಡ್ಸ್ ಮಾತ್ರ ನೀವು ಈ ರೀತಿ ಇದರಲ್ಲಿ ಬಿಡಬೇಕಾಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇದ್ದ ಅವಲಕ್ಕಿ ಇದು ದಪ್ಪ ಅವಲಕ್ಕಿ ಫ್ರೆಂಡ್ಸ್. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ದಪ್ಪ ಅವಲಕ್ಕಿ. ಇದ್ರ ತರಾನೇ ಪೇಪರ್ ಅವಲಕ್ಕಿ ಅಂತಂದು ಬರ್ತವೆ ಫ್ರೆಂಡ್ಸ್. ಅದು ತೆಳ್ಳಗಿರುತ್ತೆ. ಅದನ್ನ ನೀವು ಜಸ್ಟ್ ಅದನ್ನ ತೊಳೆದು ಜಸ್ಟ್ ಹಂಗೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಬಹುದು. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇವಾಗ 30 ಸೆಕೆಂಡ್ಸ್ ಹಾಕಿದೆ. ಸ್ಟವ್ ಅನ್ನ ಆಫ್
ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಏನ್ ಮಾಡಬೇಕು, ನೀರನ್ನ ಬಸಿಬೇಕು. ಬಸ್ದು ಆ ಅವಲಕ್ಕಿನ ತಗೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಅಷ್ಟೇ, ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಈಗ ಈ ಬಿಸಿನೀರಲ್ಲಿ ಏನು ಹಾಕಿದ್ವಲ್ಲ ಆ ಅವಲಕ್ಕಿಯನ್ನ ನಾನು ಇದ್ರ ಒಳಗಡೆ ಇಲ್ಲಿ ಹಾಕ್ತಾ ಇದ್ದೀನಿ, ಪ್ಯಾನ್ ಒಳಗಡೆ. ಸೊ ಹಾಕಿ ಸ್ವಲ್ಪ ಇದನ್ನ ಏನ್ ಮಾಡ್ಬೇಕಾಗತ್ತೆ, ಮಿಕ್ಸ್ ಮಾಡಿ. ಈ ರೀತಿ ನೋಡಿ, ಗರಿ ಗರಿಯಾಗಿ ಎಷ್ಟು ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ಲ, ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಬೇಕಾಗುತ್ತೆ ನೀವು. ನೋಡಿ ಫ್ರೆಂಡ್ಸ್, ಎಷ್ಟು ಗರಿ ಗರಿಯಾಗಿ ಸೂಪರ್ ಆಗಿ ಕಾಣ್ತಾ ಇದೆ ಅವಲಕ್ಕಿ. ಕ್ಲೀನ್ ಆಗಿ ಒಂದ್ ಟೈಮ್ ಈ ರೀತಿ ಮಿಕ್ಸ್ ಮಾಡಿ ನಿಮ್ಮ ಗ್ಯಾಸ್ ಸ್ಟವ್ ಅನ್ನ ಉರಿಯನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಯಾಕಂದ್ರೆ ನಮಗೆ ಒಗ್ಗರಣೆ ಎಲ್ಲ ಆಲ್ರೆಡಿ ಆಗಿದೆ. ಸೊ ಹಾಗಾಗಿ ಕಡಿಮೆ ಇಟ್ಕೊಳ್ರಿ, ತಳ ಸಿಯೋವರೆಗೂ ಕೂಡ ಬಿಡಬೇಡಿ. ಸೊ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೀವೇನು ಸ್ಟಾರ್ಟಿಂಗ್ ಸ್ವಲ್ಪ ಕೊತ್ತಂಬರಿ ಉಳಿಸ್ಕೊಂಡಿದ್ರಲ್ಲ ಫ್ರೆಂಡ್ಸ್, ಆ ಕೊತ್ತಂಬರಿಯನ್ನ ನೀವು ಇಲ್ಲಿ ಈ ರೀತಿ ಮತ್ತೆ ಹಾಕೊಳ್ರಿ. ಸ್ಮೆಲ್ ಕೂಡ ಸೂಪರ್ ಆಗಿ ಬರುತ್ತೆ. ಈ ರೀತಿ ಕೊತ್ತಂಬರಿಯನ್ನ ಹಾಕಿ ಒಂದ್ಸಾರಿ ನೀವೇನ್ ಮಾಡ್ಬೇಕು, ಇದನ್ನ ಈ ರೀತಿ ಮಿಕ್ಸ್ ಮಾಡ್ಬೇಕು. ನೋಡಿ, ಕೊತ್ತಂಬರಿ ನೀವು ಎಷ್ಟನ್ನ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಅಷ್ಟು ಕೂಡ ಎಲ್ಲ ಅಡಿಗೆನು ಸೂಪರ್ ಆಗಿ ಬರ್ತವೆ ಅಂತ ಹೇಳ್ಬೋದು. ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಈ ಟೈಮ್ ಅಲ್ಲಿ ಒಂದು ನಿಂಬೆ ಹಣ್ಣನ್ನ ಆ ಡೈರೆಕ್ಟ್ ಆಗಿ ನಾವಲ್ಲಿ ಹಾಕಿ ಹಿಂಡಿ ಬಿಟ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಸ್ವಲ್ಪ ಬೀಜನ ಸ್ವಲ್ಪ ಹಿಂಡಿದ್ರೆ ಈ ರೀತಿ ಬೀಜ ಹೊರಗಡೆ ಬರ್ತವೆ ಫ್ರೆಂಡ್ಸ್. ನೋಡಿ, ಹೊರಗಡೆ ಬಂದಿದೆ. ಇದನ್ನ ಕ್ಲೀನ್ ಆಗಿ ಬೀಜ ಇಲ್ದ ಹಾಗೆ ಈ ರೀತಿ ಒಂದು ಕಂಪ್ಲೀಟ್ ಅಂದ್ರೆ ಮೀಡಿಯಂ ಸೈಜ್ ಇರ್ತಕ್ಕಂತ ಕಂಪ್ಲೀಟ್ ಒಂದು ನಿಂಬುವನ್ನ ಈ ರೀತಿ ನಾವು ಹಿಂಡಬೇಕಾಗುತ್ತೆ. ಸೊ ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಬಹುದು. ಬಟ್ ಕರಿಬೇವು ಇಲ್ಲಿ ಎಲ್ಲಾ ಕಡೆನೂ ಅವೈಲೇಬಲ್ ಇರಲ್ಲ ಫ್ರೆಂಡ್ಸ್. ಕರಿಬೇವು ಸೇರಿಸಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಹಿಂಡಿ ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ. ಹೌದಾ? ಸೊ ಈ ರೀತಿ ಮಿಕ್ಸ್ ಮಾಡಿ ನಿಮ್ಮ ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡಿ. ಸೊ ಇವಾಗ ಅವಲಕ್ಕಿ ಸೂಪರ್ ಗರಿ ಗರಿಯಾಗಿ ನೋಡೋದಕ್ಕೆ ಚೆನ್ನಾಗಿ ಬಂದಿದೆ. ಬಟ್ ತಿನ್ನೋದಕ್ಕೆ ಯಾವ ರೀತಿ ಇದೆ ಅಂತ ನೋಡೋಣ. ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್, ಯಾಕಂದ್ರೆ ನಾನ್ ಮಾಡಿರ್ತಕ್ಕಂಥ ರೆಸಿಪಿ ಸೂಪರ್ ಆಗಿರುತ್ತೆ ಅನ್ನೋ ಹೋಪ್ ನನಗೂ ಇದೆ. ನೀವು ಮಾಡಿ. ಈಗ ಒಂದು ಪ್ಲೇಟಿಗೆ ನಾನು ಈ ರೀತಿ ಸರ್ವ್ ಮಾಡ್ಕೊಂತ ಇದ್ದೇನೆ. ನೀವು ಕೂಡ ಸರ್ವ್ ಮಾಡ್ಕೊಂಡು ಊಟ ಮಾಡಿ. ಸೂಪರ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್. ಮೊದಲು ನಾನೇ ಟೇಸ್ಟ್ ಮಾಡ್ತೀನಿ. ವಾವ್, ರಿಯಲಿ ಫ್ರೆಂಡ್ಸ್, ಈ ಹೊಸ ಅವಲಕ್ಕಿ ರೆಸಿಪಿಯನ್ನ ನೀವು ಇಷ್ಟಪಟ್ಟೆ ಪಡ್ತೀರಾ. ತುಂಬಾನೇ ಚೆನ್ನಾಗಿದೆ. ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ನೋಡಿ. ತಿಂದ ಆದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.